ಈ ತರದ ತಾಲ್ಲೂಕಿಗೆ ಕುಡಿಯುವ ನೀರಿಗಾಗಿ ಕೆರೆಗಳನ್ನು ತುಂಬಿಸ್ತಕ್ಕಂತ ಯೋಜನೆ ಜಾರಿಯಾಗಿ 17 ವರ್ಷ ಆಗಿದೆ. 17 ವರ್ಷದಿಂದ ನಿರಂತರವಾಗಿ ಫ್ಲೆಕ್ಸು ಬ್ಯಾನರ್ ಅಲ್ಲಿ ನೀರು ಕುಡಿಸ್ತಾ ಇದ್ದಾರೆ. ನಮಗೆ ರೈತರು, ಜನಪ್ರತಿನಿಧಿಗಳು, ಅಧಿಕಾರಿಗಳ ಸಹಕಾರದೊಂದಿಗೆ ಆ ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಇದ್ದಂತ ರೈತರು ಮನವೊಲಿಸಲಾಗಿದೆ. ಅಧಿಕಾರಿಗಳು, ಎಸಿ, ತಹಸೀಲ್ದಾರರು, ಡಿಸಿ ಮತ್ತೆ ಅಧಿಕಾರಿಗಳು, ಕಾಂಟ್ರಾಕ್ಟರ್ ಸರ್ ದಬ್ಬೆಗಟ್ಟೆ ತನಕ ಬಂದ್ರೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಸರ್. ಹಳೆದಾಗ ಇವತ್ತ ಇಲ್ಲಿರ್ತಕ್ಕಂಥದ್ದು ಸಾಫ್ಟ್ ಅರ್ತ್ ವರ್ಕ್, ಹಾರ್ಡ್ ರಾಕ್ ಇಷ್ಟೇ ಕೆಲಸ ಇರೋದು. ಹಾರ್ಡ್ ರಾಕಿರೋದು ಬಿಟ್ಬಿಡಿ. ಈ ರೋಡ್ ಇಂದ ಆ ಕಡೆ ಬಂದ್ರೆ ನೀರು ಇವತ್ತೇ ಚಾನಲ್ ಆಗ್ಬಿಟ್ರೆ. ಬಟ್ ಅವರು ಹೇಮಾವತಿ ಕೆನಾಲ್ ನ ವಿಷಯದಲ್ಲಿ ಆ ಪ್ರೋಗ್ರೆಸ್ ಇಲ್ಲ ಮೇಡಮ್. ಹೇಮಾವತಿ ನೀವು ಎತ್ತಿನ ಇವರು ನಂಬಿಕೆಗೆ ಅರ್ಹರಲ್ಲ. ಆದ್ರಿಂದ ಇವ್ರು ಕೆಲಸ ಮಾಡಕ್ಕಾಗತ್ತೋ ಇವ್ರು ಮಾಡಲ್ಲ ಅಂತಂದ್ರೆ ತಾಲೂಕಿನಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಅವೆಲ್ಲವೂ ಕಾಮಗಾರಿಗಳು ನಿಲ್ಲಿಸ್ತೀವಿ ನಾವು. ಅವ್ರನ್ನ ತೀರ ಹೋಗ್ಲಿ, ಪೌರ ಕಾರ್ಮಿಕರ ಕೈಲೇ ನಾವು ಕೆಲಸ ಮಾಡಿಸ್ಕೊಂಡ್ಬಿಡ್ತೀವಿ. ಇದು ತುಂಬಾ ಅವಮಾನ. ಮತ್ತೆ ಈ ತರದ ವಿಷಯಗಳನ್ನ ನೀವು ಎಂಟರ್ಟೈನ್ ಮಾಡಬೇಡಿ. ನಿಮ್ಮನ್ನ ಅರ್ಧ ಗಂಟೆ 1 ಗಂಟೆ ಕುತ್ಕೊಂಡು ಹೇಳುವಷ್ಟು ಪಬ್ಲಿಕ್ ಸಮಸ್ಯೆಗಳು ಇದೆ. ಇವೆಲ್ಲವೂ ಅಡ್ಮಿನಿಸ್ಟ್ರೇಷನ್ ಸಮಸ್ಯೆಗಳು ಸಹ ಎಕ್ಸಿಕ್ಯೂಟ್ ಆಗದೆ ಹೋದ್ರೆ ಜನಸಾಮಾನ್ಯರು ಬದುಕಕ್ಕಾಗಲ್ಲ. ಇನ್ನೊಂದು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಪೂರ್ಣ ಪ್ರಮಾಣದಲ್ಲಿ ಕುಸಿದಿದೆ. ರಾಜ್ಯದ 2ನೇ ಅತಿ ದೊಡ್ಡ ಅಂತರ್ಜಲ ಕುಸಿತ ಕಂಡಿರ್ತಕ್ಕಂಥ ತಾಲೂಕಿನಲ್ಲಿ ಒಂದು ಗುಡಿಬಂಡೆ ಬಿಟ್ಟರೆ ನೆಕ್ಸ್ಟ್ ಚಿಕ್ಕನಾಯಕನಹಳ್ಳಿ. ಈ ಥರದ ತಾಲ್ಲೂಕಿಗೆ ಕುಡಿಯುವ ನೀರಿಗಾಗಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಜಾರಿಯಾಗಿ 17 ವರ್ಷ ಆಗಿದೆ. 17 ವರ್ಷದಿಂದ ನಿರಂತರವಾಗಿ ಫ್ಲೆಕ್ಸು ಬ್ಯಾನರಲ್ಲಿ ನೀರು ಕುಡಿಸ್ತಾ ಇದ್ದಾರೆ ನಮಗೆ. ಇದು ವಾಸ್ತವ ಸಂಗತಿ. ಈಗ ಇಷ್ಟು ದಿನ ತನಕ ಲ್ಯಾಂಡ್ ಅಕ್ವಿಷನ್ ಇತ್ತು, ಬೇರೆ ಬೇರೆ ಸಮಸ್ಯೆ ಇತ್ತು ಅಂತಂದ್ರು. ಎಲ್ಲರ ಸಹಕಾರದೊಂದಿಗೆ, ರೈತರು, ಜನಪ್ರತಿನಿಧಿಗಳು, ಅಧಿಕಾರಿಗಳ ಸಹಕಾರದೊಂದಿಗೆ ಆ ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಇದ್ದಂಥ ರೈತರನ್ನು ಮನವೊಲಿಸಿ ಕ್ಲಿಯರ್ ಪಿಕ್ಚರ್ ಇದ್ರೂ ಸಹ ಇವತ್ತು ನಮಗೆ ಅವರು ಮಾತು ಕೊಟ್ಟಿದ್ರು. ಎಸಿ, ತಹಸೀಲ್ದಾರರು ಮತ್ತು ಕಾಂಟ್ರಾಕ್ಟ್ರು ಮತ್ತು ಇಂಜಿನಿಯರ್ಗಳು ರೈತ ಸಮುದಾಯಕ್ಕೆ ಚಾನಲ್ ಮೇಲೇ ಮಾತು ಕೊಟ್ಟಿದ್ರು. ಅವತ್ತು ಏಪ್ರಿಲ್ 30ರೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ, ಪ್ರತಿದಿನ 30 ವೆಹಿಕಲ್ ಹಾಕ್ತೀವಿ, ಪ್ರತಿ ದಿನದ ಕಾಮಗಾರಿಯ ವರ್ಕ್ ಶೆಡ್ಯೂಲನ್ನು ಡೇಟ್ ವೈಸ್ ಕೊಡ್ತೀವಿ. ಅದಾದ ನಂತರ ಪ್ರತಿ ಸೋಮವಾರ ರಿವ್ಯೂ ಮೀಟಿಂಗ್ ಮಾಡ್ತೀವಿ. ಅಧಿಕಾರಿಗಳು, ಎಸಿ, ತಹಸೀಲ್ದಾರರು, ಡಿಸಿ ಮತ್ತು ಅಧಿಕಾರಿಗಳು, ಕಾಂಟ್ರಾಕ್ಟ್ರು, ಸೆಲೆಕ್ಟೆಡ್ ಫಾರ್ಮರ್ಸು, ಆನ್ಲೈನ್ ಆಫ್ಲೈನ್ ವಾಟ್ ಎವರ್ ಇಟ್ ಮೇ ಬಿ, ಪ್ರತಿ ಸೋಮವಾರ ರಿವ್ಯೂ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನ ತನಕ ಅದಾಗಿಲ್ಲ, ವರ್ಕ್ ಶೆಡ್ಯೂಲು ಬಂದಿಲ್ಲ. ಹೀಗಾದರೆ ಹೇಮಾವತಿ ಕಾಮಗಾರಿ ಮುಗಿಯಲ್ಲ. ಯಾಕೆಂದರೆ ಒಂದು ನಿಮಿಷ ಮುಗಿಸ್ತೀನಿ ಸರ್. ಬೇರೆ ಬೇರೆ ಕಾರಣಕ್ಕಾಗಿ ಮಳೆಗಾಲ ಬಂದರೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಆಬ್ಲಿಗೇಷನ್ಸ್ ಇಲ್ಲ. ಇಲ್ಲೇ ನೀವು ತಿಳ್ಕೊಳ್ಳಿ ಸರ್, ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಕಾಂಟ್ರಾಕ್ಟ್ರು, ಡಿಪಾರ್ಟ್ಮೆಂಟ್ ಅಷ್ಟೇ. ಇಲ್ಲಿ ಯಾರದ್ದು ಈಗ ಎಕ್ಸಿಕ್ಯೂಷನ್ ಆಗಬೇಕು ಸರ್. ಎಕ್ಸಿಕ್ಯೂಷನ್ DC ಅವರು ಸಹ ಭಾಳ ಸ್ಟ್ರಿಕ್ಟ್ ಆಗಿ ಬಂದು ಮಾರ್ಚ್ ಒಳಗೆ ಮುಗಿಸಿ ಅಂತ ಇನ್ಸಿಸ್ಟ್ ಮಾಡೋಗಿದ್ದೀರಾ. ಸರ್ ದಬ್ಬೆಗಟ್ಟೆ ತನಕ ಬಂದ್ರೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಸರ್. ಹಳೆದಾಗ ಇವತ್ತ ಇಲ್ಲಿರ್ತಕ್ಕಂಥದ್ದು ಸಾಫ್ಟ್ ಅರ್ತ್ ವರ್ಕ್, ಹಾರ್ಡ್ ರಾಕ್ ಇಷ್ಟೇ ಕೆಲಸ ಇರೋದು. ಹಾರ್ಡ್ ರಾಕಿರೋದು ಬಿಟ್ಬಿಡಿ. ಈ ರೋಡ್ ಇಂದ ಆ ಕಡೆ ಬಂದ್ರೆ ನೀರು ಇವತ್ತೇ ಚಾನಲ್ ಆಗ್ಬಿಟ್ರೆ ಹಾರ್ಡ್ಲಿ ನನಗನ್ನಿಸ್ತಂಗೆ ಮೇಡಮ್ 30 ಮೆಷಿನರೀಸ್ ಹಾಕಿದ್ರೆ, 30 ಮೆಷಿನರೀಸ್ನವ್ರು ಡೆಪ್ಲಾಯ್ ಮಾಡಿದ್ರೆ 15ರಿಂದ 16 ದಿನದ ಕೆಲಸ ಅಷ್ಟೇ. ಇದು ಟೈಮ್ ಎಳೆಯುತ್ತೆ ದಯಣ, ಕೆಲಸ ಆಗ್ಬೇಕಷ್ಟೇ. ವಾದ ವಿವಾದ ಅನಗತ್ಯ ಬೇಡ ನಮ್ಗೆ. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಔಟ್ಪುಟ್ ಬೇಕಷ್ಟೇ ನಮ್ಗೆ. ಈಗ ಅಷ್ಟೇ ಮಿಷಿನ್ ಕೆಲಸ ಮಾಡುತ್ತೆ ಮೇಡಮ್. ಈಗ ನಮಗೆ ಔಟ್ಪುಟ್ ಬೇಕು ಮೇಡಮ್. 16 ವರ್ಷದಿಂದ ಮೇ 1ನೇ ತಾರೀಕು ಅಂದ್ರೆ ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ.
ಮಳೆಗಾಲದಲ್ಲಿ ಇವ್ರ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಡಿವಾಟ್ರಿಂಗ್ ಮಾಡೋಕ್ಕಾಗಲ್ಲ. ಇದು ಎಲ್ಲರಿಗೂ ಗೊತ್ತಿದೆ. ಹವಾಮಾನ ಇಲಾಖೆನೂ ಹೇಳೈತೆ ಮೇ ತಿಂಗಳಿಂದ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಇವರು ಕೆಲಸ ಮಾಡೋಕ್ಕಲ್ಲ. 2026-27 ಈ ತಾಲೂಕಿನ ಜನಕ್ಕೆ ಚೊಂಬಾಗೂ ನೀರು ಸಿಕ್ಕಲ್ಲ ನಮಗೆ. ಮೇಡಮ್, ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ಸ್ ಬಗ್ಗೆ ನಮ್ದು ಸಮಸ್ಯೆ ಇಲ್ಲ ಮೇಡಮ್. ನಾವು ಅದ್ರ ಬಗ್ಗೆ ಈಗ ಎತ್ತಿನೊಳೆ ನೀರು ಬಿಡಕ್ಕಾಗತ್ತಾ? ನಾನು ಫಸ್ಟ್ ಮೀಟಿಂಗ್ ಪ್ರಾರಂಭ ಮಾಡುವಾಗ 2.5 ಗಂಟೆಗಳ ಕಾಲ ಮೀಟಿಂಗ್ ಮಾಡಿದ್ದೆ 2 ವರ್ಷ ಹಿಂದೆ. 60ಕ್ಕೆ ಹೆಚ್ಚು ಮೀಟಿಂಗ್ ಮಾಡಿದ್ದೀನಿ ನಾನು. ಈಗ ಒಂದು ಮೇಡಮ್, ನಮಗೆ ನೀವು ಮಾಡಿರೋದ್ರ ಬಗ್ಗೆ ತುಮಕೂರು ರಾಯದುರ್ಗ, ತುಮಕೂರು ದಾವಣಗೆರೆ ಪ್ರಾಜೆಕ್ಟ್ ಈಗ ಎಲ್ಲ 100% ಲ್ಯಾಂಡ್ ಅಕ್ವಿಸಿಷನ್ ಆಗಿ ಹ್ಯಾಂಡ್ ಓವರ್ ಆಗಿ ಕಾಮಗಾರಿ ಆಗಿದೆ. ಪಾವಗಡದಲ್ಲಿ ರೈಲ್ವೆ ಸ್ಟೇಷನ್ ನೀವು ಅದೇ ಸ್ಪಿರಿಟ್ ಅಲ್ಲಿ ಚಿಕ್ಕನಾಯಕನಹಳ್ಳಿಗೂ ನೀರು ಕೊಡಿಸಿ ಏಪ್ರಿಲ್ ಒಳಗಡೆ. ನಾವು ಯಾವ ಮಟ್ಟಕ್ಕೆ ಕೆಲಸ ಮಾಡಿದೀವಿ ಅಂದ್ರೆ ರೈತರು ಡಾಕ್ಯುಮೆಂಟ್ಸ್ ತರೋದೇ ಬೇಡ, ತಹಸೀಲ್ದಾರ್ ಎಸಿ ಅಲ್ಲಿ ಆಂದೋಲನ ರೀತಿಯಲ್ಲಿ ಅವರೇ ಡಾಕ್ಯುಮೆಂಟ್ಸ್ ತಂದು SLA ಕೊಟ್ಟು ಅವರೇ ಖಾತೆಗೆ ಹಣ ಬಿದ್ದಿದೆ ಅಂತ ಚೆಕ್ ಮಾಡ್ತಿದ್ದಾರೆ. ಎಷ್ಟು ಕಡೆ ಮಾಡಿದ್ದಾರೆ ಈಗ ಮೇಡಮ್ ಅವರು ಮಾಡಿದ್ದಾರೆ. ನಾವು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇಂಜಿನಿಯರಿಂಗ್ ಡಿವಿಷನ್ಗೂ ನಾವು ರಿವ್ಯೂ ಮಾಡುವಾಗ 19 ಪ್ಯಾಕೇಜ್ ಇದೆ. 19 ಪ್ಯಾಕೇಜ್ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ. ನಾವು ಯಾವ ಮಟ್ಟಕ್ಕೆ ರಿವ್ಯೂ ಮಾಡ್ತೀವಿ ಅಂದ್ರೆ 2 ಕಡೆಯಿಂದನೂ ಕೆಲಸ ಮಾಡ್ಕೊಂಡು ಬನ್ನಿ, ಒಂದೇ ಕಡೆಯಿಂದ ಹೋಗೋದು ಬೇಡ ಅಂತ ಆ ಮಟ್ಟಕ್ಕೆ ನಾವು ಚಾರ್ಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಬಟ್ ಅವರು ಗುಂಟೆಗೂ ನಮ್ಗೆ ಇಶ್ಯೂಸ್ ಇದ್ರೆ ಹೇಳಿ ಅಂತ ಹೇಮಾವತಿ ಕೆನಾಲ್ನ ವಿಷಯದಲ್ಲಿ ಆ ಪ್ರೋಗ್ರೆಸ್ ಇಲ್ಲ ಮೇಡಮ್. ಗೊತ್ತಿದೆ, ಕುಂಠಿತವ ನಡೀತಾ ಇದೆ ಮೇಡಮ್. ಹೇಮಾವತಿ ನೀವು ಎತ್ತಿನ ಮಾಡ್ತಾ ಇಲ್ಲ, ಫಾಸ್ಟ್ ಇಲ್ಲ. ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಗೆ ಆದ್ಯತೆ ಕೊಡಬೇಕು ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಡೇ 1 ನನಗೆ ಹೇಳಿದ್ದು. ಅದನ್ನು ಇಟ್ಕೊಂಡು ನಾವು ಎಲ್ಲಾ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಕೂಡ ಪ್ರತಿ ವಾರ ಏನ್ ಕೆಲಸ ಇದು ಮೇಡಮ್, ಇದು ಡ್ರಿಂಕಿಂಗ್ ವಾಟರ್ ಇದು 17 ವರ್ಷದಿಂದ ಇದೀವಿ ನಾವು. 17 ಇಯರ್ಸ್ 3000 ಎಕರೆ ನಾವು ಹಸ್ತಾಂತರ ಮಾಡಿದೀವಿ. ಈಗ ಕೆಲಸಗಳು ಆಗ್ತಾ ಇದೆ. ನೋಡಿ ಮೇಡಮ್, ಅವ್ರ ವರ್ಕ್ ಶೆಡ್ಯೂಲ್ ಎಲ್ಲಿದೆ ನೋಡಿ. ಅಲ್ಲ, ಅವ್ರ ವರ್ಕ್ ಶೆಡ್ಯೂಲ್ ಎಲ್ಲಿ ಯಾವ ತಿಂಗಳಿಗಿದೆ? ವಿಲೇಜ್ ವೈಸ್ ನಾವು ರಿವ್ಯೂ ಮಾಡ್ತಾ ಇದೀವಿ. ಅವರು ವರ್ಕ್ ರಿವ್ಯೂ ಮಾಡಿಸಿ ಬಿಫೋರ್ ರೈನ್ಸ್ ಮಾಡ್ಕೊಡಿ. ಅವರು ಮಷಿನರೀಸ್ ನ 30 ಹಾಕಿದ್ರೆ ಮಾತ್ರ ಕೆಲಸ ಮಾಡಕ್ಕಾಗುತ್ತೆ. ಈಗ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ರೆ ಮಾತ್ರ ಕೆಲಸ ಮಾಡ್ತಾರೆ. ಇಲ್ಲದೆ ಹೋದ್ರೆ ಅನಗತ್ಯವಾಗಿ ನಿಮ್ಮ ಮೇಲೆ ಒತ್ತಡ ಹಾಕೋದವ್ರು. ಅವರು ಮಾಡಲ್ಲ ಕೆಲಸನ. ಏನಾದ್ರೂ ಇಶ್ಯೂ ಇದೆ ನಿಮ್ಗೆ? ಅರಣ್ಯ ಇಲಾಖೆದು 1-2.5 ಎಕರೆ ಬಿಟ್ಟು MOEF ಕಳ್ಸಿದೀವಿ. ಅದು ಬಿಟ್ಟು ಎಲ್ಲಾದ್ರೂ ನಿಮ್ಗೆ ಸಮಸ್ಯೆ ಇದೆ ಕಂದಾಯ ಇಲಾಖೆಯಿಂದ, ಸರ್ವೆಯಿಂದ, DD ಹಾರ್ಟಿಕಲ್ಚರ್ ಇಂದ, ರೂರಲ್ ವಾಟರ್ ಸಪ್ಲೈ ಇಂದ, PWD ಇಂದ ಇಶ್ಯೂ ಇದೆ ನಿಮ್ಗೆ? ಕೆಲಸ ಮಾಡಿ ಮತ್ತೆ. ಈಗ ಅವ್ರು ಯಾವಾಗ ಮಾಡ್ತೀವಿ ಅಂತ ಹೇಳಿ, ಒಂದು ನಿಮಿಷ ತಡ. ಅವರು ಇಂಜಿನಿಯರು ಸಾರ್ವಜನಿಕವಾಗಿ ಹೇಳಿ, ಅವರು ಯಾವ ದಿನಾಂಕದೊಳಗಡೆ ಕೆಲಸ ಮುಗಿಸ್ತೀವಿ ಅಂತಂದ್ರೆ, ನಾವು ಸೇತುವೆಗಳು ಸಿವಿಲ್ ವರ್ಕ್ನು ಕೇಳ್ತಾ ಇಲ್ಲ, ನಾವು ಓನ್ಲಿ ಅರ್ತ್ ವರ್ಕ್. ಇನ್ಫ್ಯಾಕ್ಟ್ ನಾವು ಹೆಂಗ್ ಹೇಳ್ತೀವಿ ಅಂದ್ರೆ ಸೇತುವೆಗಳು ನಿರ್ಮಾಣ ಮಾಡ್ಲಿಕ್ಕೆ ಟೈಮ್ ಹೆಚ್ಚುವರಿ ತಗೊಳುತ್ತೆ, ಅದನ್ನು ಫಸ್ಟ್ ಮಾಡಿ ಅಂತ ಹೇಳ್ತೀವಿ ಅವರಿಗೆ. ನಾವು ಹೇಳಿಲ್ಲ. ಈಗ ಅವ್ರು ಕ್ಯಾಸ್ಟಿಂಗ್ ಶುರು ಮಾಡಿದರೆ ಮಿನಿಮಮ್ 45 ಡೇಸ್ ಕ್ರಾಸ್ ಆಗುತ್ತೆ. ಅವರಿಗೆ AC ತಹಸೀಲ್ದಾರ್ ಜೊತೆಲಿ ಹೋಗಿ ಇನ್ಸಿಸ್ಟ್ ಮಾಡೇನೆ 25ನೇ ತಾರೀಕು ನಿಮಗೆ ಲಾಸ್ಟ್ ಮಂತ್ 25ನೇ ತಾರೀಕು ಹೇಳಿದ್ರೆ ಇವತ್ತು ನೀವು ರಾಫ್ಟ್ ಕಾಂಕ್ರೀಟ್ ಆಗ್ತಾ ಇಲ್ಲ, ಮಣ್ಣು ತೆಗೆಯೋದಾಗಿಲ್ಲ. ನಿಮ್ದು ಕ್ಯಾಸ್ಟಿಂಗ್ 45 ಡೇಸ್ ಬೇಕು. 3 ತಿಂಗಳಿಂದ ಪ್ರೆಸರ್ ಕೊಡ್ತಾ ಇದೀವಿ ನಾವು ಬಂದು ರೈತರುಗಳಿಗೆ. 3 ತಿಂಗಳು ಮೇಡಮ್, ದೀಸ್ ಪೀಪಲ್ ಆರ್ ನಾಟ್ ಟ್ರಸ್ಟ್ ವರ್ದಿ. ಇವರು ನಂಬಿಕೆಗೆ ಅರ್ಹರಲ್ಲ. ಆದ್ರಿಂದ ಇವ್ರು ಕೆಲಸ ಮಾಡಕ್ಕಾಗುತ್ತೋ ಇವ್ರು ಮಾಡಲ್ಲ ಅಂತಂದ್ರೆ ತಾಲೂಕ್ನಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇರೋ ಅವೆಲ್ಲವೂ ಕಾಮಗಾರಿಗಳು ನಿಲ್ಲಿಸ್ತೀವಿ ನಾವು. 12 ಗಂಟೆಲಿ ಹೋಗ್ತೀವಿ ನಾವು ರೈತರುಗಳು. ಪ್ರಿಯಾರಿಟಿ ಈಸ್ ಡ್ರಿಂಕಿಂಗ್ ವಾಟರ್. ಮಾಡಲ್ಲ. ಎಲ್ಲಿ ಮಾಡ್ತಾರೆ ಮೇಡಮ್? ಡ್ರೈವರ್ ಇಲ್ಲ ಅಂತ ಒಬ್ಬ ಹೇಳ್ತಾನೆ, ಆಪರೇಟರ್ ಇಲ್ಲ ಅಂತ ಒಬ್ಬ ಹೇಳ್ತಾನೆ, ಮಿಷನ್ ಹಾಕಲ್ಲ. ನಾವು 5 ಮಿಷಿನ್ ಹಾಕ್ರಿ ಅಂತ ಅವತ್ತಿಂದ ಕೇಳ್ತಾರೆ. ನೀನು 3 ತಿಂಗಳಿಂದ ಯಾವತ್ತು ಮಿಷಿನ್ ಹಾಕೋರೆ ಕೇಳ್ರಿ ಅವರು. ಅವ್ರದ್ದು ಅಥಾರಿಟಿ, ರಿವ್ಯೂಯಿಂಗ್ ಅಥಾರಿಟಿ ಸಿ ಅವರಿಗೆ ಕಾಪಿ ಹಾಕಿ. ಈಗ ನೀವು ನಿಮ್ಮ ಕರ್ತವ್ಯ ಮಾಡಿದ್ದೀರಾ. ಅವರು ಎಲ್ಲಿಯೇ ಇದ್ದಾರೆ, ಏನೇನು ಇವತ್ತು ಡಿಸ್ಕಸ್ ಆಗ್ತಾ ಇದೆ ರೈಟಿಂಗ್ ಅಲ್ಲಿ ಹಾಕಿ ಅವರಿಗೆ ಸೂಚನೆ ಕೊಡ್ತೀವಿ. ಇಲ್ಲ, ಇವರು ಕರೆಕ್ಟಾಗಿ ಹೇಳ್ಬೇಕು. ನೀವು ಹೇಳಿ ಪ್ರಭಾಕರ್ ಅವರೇ, ನಿಮಿಷ ತಡ್ರಿ. ನಿಮ್ಮ ತಾಳ್ಮೇಲಿಲ್ಲ, ಒಂದು ನಿಮಿಷ. ನೀವು ಇಂಜಿನಿಯರು, ಸೈಟ್ ಇಂಜಿನಿಯರು, ನಿಮ್ಮ ಕಾನ್ಶಿಯಸ್ ಪ್ರಕಾರ, ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಏಪ್ರಿಲ್ 30th ಒಳಗಡೆ ಹೇಮಾವತಿ ಕಾಮಗಾರಿ ಮುಗ್ಸಕ್ಕಾಗತ್ತಾ ಆಗಲ್ವಾ? ಅಷ್ಟೇ ಸರ್. ನಾವು ಮೇ ಬಂತು ಅಂದ್ರೆ 2027ಕ್ಕೆ ಹೋಗ್ತೀವಿ ಸರ್.
ನಮ್ಮ ಮಳೆ ನೋಡಿ, ಪ್ರಕೃತಿನ ಹಿಡಿದಿಡೋ ಶಕ್ತಿ ನಮ್ ಯಾರಿಗೂ ಇಲ್ಲ. 16 ವರ್ಷದಿಂದ ವೇಟಿಂಗ್ ಮಾಡ್ತಾ ಇದೀವಿ ನಾವು. 16 ವರ್ಷ ಮೇಡಮ್, ಇವರು ಬೇರೆ ಬೇರೆ ತಾಳ್ಮೆ ಇಲ್ಲ. ನಿಮ್ ಸ್ಟಡಿ 16 ವರ್ಷ ಎಷ್ಟಾಯ್ತು, ಲಾಸ್ಟ್ 2 ಇಯರ್ಸ್ ಎಷ್ಟಾಯ್ತು? ಜುಲೈಗೆ ನೀರು ಬಿಡ್ತೀವಿ ಅಂತ ಹೇಮಾವತಿ ಕಾಮಗಾರಿ ಆಗಿಲ್ಲ ಮೇಡಮ್. ನೀವು ಬಂದ ಮೇಲೆ ಕೆಲಸಗಳು ಆಗ್ತಾ ಇದೆ ನಮ್ಗೆ, ಅದು ಒಪ್ಕೊಂತ ಇದೀವಿ ನಾವು. ಒಂದು ನಿಮಿಷ ತಡಿ ಲೇಟ್ ಆಗ್ತಾ ಇದೆ ಅಂತ ಮೇಡಮ್. complaint 17 ವರ್ಷ late ಆಗ್ತಾ ಇದೆ. 17 ವರ್ಷದಲ್ಲಿ ಹೇಮಾವತಿ ಕಾಮಗಾರಿ fast ಮಾಡ್ತಾ ಇಲ್ಲ. ಹೇಮಾವತಿ ಕಾಮಗಾರಿ ಚುರುಕಾಗಿರೋದು ನೋಡಿ, ಮೊನ್ನೆ ಇತ್ತೀಚೆಗೆ. ಕರ್ಕೊಂಡು ಹೋಗಿದ್ರು ಒಂದು ಸ್ಥಳಕ್ಕೆ. ಈಗ ನಮಗೆ ಒಂದು ಕಮಿಟ್ಮೆಂಟ್ ಬೇಕು ನೋಡಿ ಸರ್. ನಮಗೆ ಯಾರ ಮೇಲೂ ದ್ವೇಷನೂ ಇಲ್ಲ, ಹೆಚ್ಚು ಪ್ರೀತಿಸ್ತೀವಿ. ನಾವು ಕೇಳೋದಿಷ್ಟೇ ನಮಗೆ ನೋಡಿ, ಕೆಲಸ ಪ್ರಿಯಾರಿಟಿ ಅಷ್ಟೇ ಸರ್. ನಾವು ನೋಡಿ ಖುಷಿ ಪಡೋದು ನಿಲ್ಸ ಯಾರು ತಡ್ರಿ ನೋಡ್ರಿ, ಯಾವುದೇ ಕಾರಣಕ್ಕೂ ಪ್ರಕೃತಿನ ನಾನು ನಿಲ್ಸಕ್ಕಾಗಲ್ಲ, ನೀನು ನಿಲ್ಸಕ್ಕಾಗಲ್ಲ ರೀ. ಇಟ್ ಈಸ್ ಅ ಸೀರಿಯಸ್. ಕೆಲಸ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ನಿಮಗೆ ಮತ್ತೆ ಕಾಂಟ್ರಾಕ್ಟರ್ಗಿದ್ರೆ ಏಪ್ರಿಲ್ 30th ಒಳಗಡೆ ಕೆಲಸ ಮಾಡ್ತೀರಾ. 30 ಮಿಷಿನರೀಸ್ ಹಾಕ್ರಿ, ಕೆಲಸ ಯಾಕೆ ಮುಗಿಯಲ್ಲ ನಾವು ಹೇಳ್ತೀವಿ ಮೇಡಮ್. 8 ರಿಂದ 9 ಮಿಷಿನರೀಸ್ ಇದಾವೆ. 8 ರಿಂದ 9 ಮಿಷಿನರೀಸ್ ಅಲ್ಲಿ ಆ ವಾಲ್ಯೂಮ್ ಅನ್ನ ನಾವು ಕಾಂಟ್ರಾಕ್ಟ್ ಮೇನ್ ಕಾಂಟ್ರಾಕ್ಟ್ ಅವರು ಯಾರಿಗಾರ ಕೊಡ್ಲಿ ಮೇಡಮ್. ನಮ್ಮ ತಾಲೂಕಲ್ಲಿ ಊರ್ ನಾವು ಹೇಳ್ಬೇಕಲ್ಲ, ನಮ್ಮ ಚಿಕ್ಕನಾಯನಹಳ್ಳಿ ಅಂದ್ರೆ ನಾವು ಏನು ಅವ್ರು ಹಿಡಿದು ಇದು ಕೇಳಕ್ ಆಗೋದಿಲ್ಲ. ಈಗ ನಮ್ದು ಚಿಕ್ಕನಾಯಕನಹಳ್ಳಿ ತಾಲೂಕು ಊರು ತುಂಬಾ JCP ಇದಾವೆ. ಅವಕಾಶ ಕೊಡಿ, JCP ನಾವು ಕೆಲಸ ಮಾಡಿಸ್ತೀವಿ. ಆ ಹಣನ ಜನರಿಗೆ ಕೊಡ್ರಿ. ಒಂದು ಕೆಲಸ ಮಾಡಿ, ನಿಮ್ತ ಮೆಷಿನರೀಸ್ ಇಲ್ಲ ಅಂದ್ರೆ ನಿಮಿಷ ಇರಿ, ನಮಗೆ ಒಂದು ಅವಕಾಶ ಕೊಡಿ. ಯು ರಿವ್ಯೂ ದಿಸ್ ಇನ್ ಅವರ್ ಎವ್ರಿ ಟ್ಯೂಸ್ಡೇ ಮೀಟಿಂಗ್. ಸ್ಪೆಷಲ್ ಆಗಿ ಹೇಮಾವತಿ ರಿವ್ಯೂ ಮಾಡಿಸಿ. ಒಂದು ತಿಂಗಳಿಂದ ಮಿಷಿನ್ ಹಾಕ್ರಿ ಅಂತ ಮೇಡಮ್ ಅವ್ರ ಹಿಂದಕ್ಕೆ ಕಮಿಟ್ಮೆಂಟ್ ತಗೊಳ್ಳಿ. ಯಾರು? ಅವ್ರ ಹತ್ರ ಕಮಿಟ್ಮೆಂಟ್ ತಗೊಳ್ಳಿ. ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಇಷ್ಟೆಲ್ಲ ನಿಮ್ಮ ಸಮಯ ರೈಟಿಂಗ್ ಅಲ್ಲಿ ಹಾಕ್ತಾರೆ. ನಿಮ್ಮ ಸಮಯಕ್ಕೆ ಶಾಸಕರು ಕೂತಿರೋದು ಇಷ್ಟೂ ಜನರಿಗೆ ಅದಕ್ಕೊಂದು ವ್ಯಾಲ್ಯೂ ಇದೆ ಅಲ್ವಾ? ಇವ್ರಿಗೆ ಇವ್ರು ಮಾಡ್ಬೇಕಾಗಿರೋದು ಇಷ್ಟೇ. ಈ ತಾಲೂಕಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾವ್ರೆ, ನಿಲ್ಲಿಸ್ಲಿ ಹೇಳಿ. ಅದು ನಿಲ್ಲಿಸ್ಬಿಟ್ಟು ಒಂದು ಈ ಕೆಲಸ ಮಾಡ್ಲಿ. ಇದೇ ಕಾಂಟ್ರಾಕ್ಟರ್ ಬೇರೆ ಕೆಲಸ ಮಾಡ್ತಾ ಇದ್ದಾನೆ, ನಿಲ್ಸಿ ಆ ಕೆಲ್ಸಗಳನ್ನ. ಇದನ್ನ ಪ್ರಿಯಾರಿಟಿಲಿ ಮಾಡ್ಲಿ. ನಾವು ಬೇರೆ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಹೇಮಾವತಿ ಕಾಮಗಾರಿ ಮುಗಿಸಿ ಬೇರೆ ಕೆಲಸ ಮಾಡ್ಲಿ. ಎಷ್ಟು ಕಿಲೋಮೀಟರ್ ಇದೆ ಪೆಂಡಿಂಗ್? ಒಬ್ಬರು ಮಾತಾಡಿ, ಎಷ್ಟು ಕಿಲೋಮೀಟರ್ ಪೆಂಡಿಂಗ್ ಇದೆ ಹೇಳಿ ಸರ್. ನಿಮಿಷ ಇರಪ್ಪ, ಹೇಳಿ ಮೇಡಮ್ ಅವರು. ತಾವು ಹೇಳಿ, ನಿಮ್ಗೆ ಎಲ್ಲ ಮಾಹಿತಿ ಇದೆ ಅಲ್ವಾ? ಮೇಡಮ್, ಎಷ್ಟು ಕಿಲೋಮೀಟರ್ ಪೆಂಡಿಂಗ್ ಇದೆ? ಕನಿಷ್ಠ ಅಂತಂದ್ರೆ ಇನ್ನೂ 6 ಕಿಲೋಮೀಟರ್ ಪೆಂಡಿಂಗ್ ಇದೆ. 6 ಕಿಲೋಮೀಟರ್ಸ್ ಪೆಂಡಿಂಗ್. ಹೌದು, ಎಷ್ಟು ಆಗಿದೆ ಚಿಕ್ಕನಾಯಕನಹಳ್ಳಿಯಲ್ಲಿ? ಇನ್ನೂ 30% ಕಾಮಗಾರಿ ಆಗಿದೆ ಅಷ್ಟೇ. ಎಷ್ಟು ಕಿಲೋಮೀಟರ್ ಕೆಲಸ ಆಯ್ತು, ಎಷ್ಟು ಆಗಿದೆ? 6 ಕಿಲೋಮೀಟರ್ ಫುಲ್ ಪ್ಲೆಡ್ಜಲ್ಲಿ ಆಗಬೇಕು. ಇನ್ನು ಉಳಿದಿದ್ದು ಪ್ಯಾಚಲ್ಲಿ ಆಗಿದೆ. ಎಷ್ಟು ಕಿಲೋಮೀಟರ್ ಆಗಿದೆ ನಿಮ್ಮ ಪ್ರಕಾರ? ಒಟ್ಟು 11 ಕಿಲೋಮೀಟರಲ್ಲಿ ಇನ್ನು 5 ಕಿಲೋಮೀಟರ್ ಮಾತ್ರ ಆಗಿದೆ. ಅಷ್ಟೇ. 6 ಕಿಲೋಮೀಟರ್ ಇದೆ ಮುಗಿಸ್ತೀವಿ. ಯಾವತ್ತೊಳಗಡೆ ಮುಗಿಸ್ತೀರಾ ಹೇಳಿ? ಮೇಡಮ್. ಮೇನ್ ಒಳಗೆ ಮತ್ತದೇ ಮತ್ತೆ ಅಲ್ಲಿಗೆ ಮೇಡಮ್ ಹೋಗ್ತಾರಲ್ಲ ಸರ್. ಮೇಗೆ ಅವ್ರು ಏಪ್ರಿಲ್ ಎಂಟಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳಿ. ಮೇಡಮ್ ಅವರು ಮೆಷಿನರೀಸ್ ಹಾಕಿದ್ರೆ ಆಗುತ್ತೆ. ಅವರು ಡೆಪ್ಲಾಯ್ ಮಾಡೋಕ್ಕಾಗತ್ತಾ ಆಗಲ್ವಾ ಕೇಳಿ ಮೆಷಿನರೀಸ್ನ. ಸರ್ ನೋಡಿ ಸರ್, ಈಗ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನೋಡಿ ಸರ್, ನಾವು ಒತ್ತಡ ಅಲ್ಲ ಇದು. ಸರ್ ಇಂಜಿನಿಯರ್ ಸರ್, ನಿಮ್ಮ ಮೇಲೆ ನಮಗೆ ಗೌರವ ಇದೆ, ಕೆಲಸಗಾರ ಒಳ್ಳೆಯವರು ಅಂತ. ಆ ಕಾಂಟ್ರಾಕ್ಟರ್ಗೆ ಹೇಳ್ರಿ, ಒಳ್ಳೆ ಮಿಷಿನ್ ಹಾಕಕ್ ಹೇಳಿ. ಇಲ್ಲ ಮಿಷಿನ್ ಹಾಕಕ್ ಹೇಳ್ರಿ, ಇಲ್ಲ ಬಿಟ್ಟು ಹೋಗಕ್ ಹೇಳ್ರಿ ಅವ್ರಿಗೆ, ಬೇರೆ ಹಾಕಿ ಮಾಡ್ಸೋಣ. ಮೇಡಮ್ ಈಗ ಶಾಸಕರನ್ನ ಕೇಳಿ, 7 ಮಿಷಿನ್ ಕೆಲಸ ಮಾಡೋಕ್ಕಾಗುತ್ತಾ ಸರ್? ನಮ್ ನೀರಿನ ಕೆಲಸ ಮಾಡಕ್ಕಾಗಲ್ಲ. ಕಮಿಟ್ಮೆಂಟ್ ಇಲ್ಲ ಅವ್ರಿಗೆ. ಕಮಿಟ್ಮೆಂಟ್ ಇದ್ರೆ ಕೆಲಸ ಮಾಡ್ಬೋದು. ಧೈರ್ಯವಾಗಿ ಹೇಳಿ, ಇದ್ರಲ್ಲಿ ಏನಿದೆ? ಎಷ್ಟು ಮೆಷಿನ್ ಇದಾವೆ ಕೇಳಿ. ಸರ್ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ವ್ಯವಸ್ಥೆ ಬಂದಿದ್ವಿ. ಒಂದು ನಿಮಿಷ, ಇದು ಸಮಸ್ಯೆ ಪ್ರೀತಿಯಿಂದ ಬಗೆಹರಿಸ್ಕೋಬೇಕು ನಾವು. ಪ್ರೀತಿಯಿಂದ ಮಾಡೋಣ, ಜಗಳಾಡೋದು ಬೇಡ. ಅವರು ಡೈಲಿ ಬರ್ತಾ ಇದ್ದಾರೆ. ಹೌದು, ಕೆಲಸ ಎಷ್ಟು ಹಿಡಿತಾ ಇದೆ? ಕೆಲಸ ಆಗ್ತಾ ಇದೆ ಸರ್. ಒಂದು ನಿಮಿಷ, ಹೇಳಿ. ಸ್ಪಷ್ಟವಾಗಿ ನಿಜ ಹೇಳಿ. 6.5 ಲಕ್ಷ ಕ್ಯೂಬಿಕ್ ಮೀಟರ್ ಅಷ್ಟು ನಮ್ದು ಅರ್ಥವರ್ಕ್ ಇತ್ತು. ಇನ್ನ ಬಾಕಿ ಇರೋದು 1,35,000 ಕ್ಯೂಬಿಕ್ ಮೀಟರ್. ನಮ್ದು ಹಾರ್ಡ್ಲಿ ಎಲ್ಲ ಇರ್ತಕ್ಕಂಥದ್ದು ವಾಟರ್ ಪ್ರಿಸಮ್ ಸರ್. ನೀವು ಬನ್ನಿ, ನಾನು ತೋರಿಸ್ತೀನಿ. ಸರ್ ಈಗ ನಿಮ್ದು ಎಷ್ಟು ಕ್ಯೂಬಿಕ್ ಮೀಟರ್ ಅನ್ನ ಎಷ್ಟು ದಿನದಲ್ಲಿ ಕವರ್ ಮಾಡ್ತೀರಾ ಸರ್? 1,35,000 ಕ್ಯೂಬಿಕ್ ಮೀಟರ್ ಮಾತ್ರ ಪೆಂಡಿಂಗ್ ಇರೋದು. ಅದಕ್ಕೆ ಸ್ಪಷ್ಟವಾಗಿ ನಿಮಗೆ ವಿತ್ ರೆಕಾರ್ಡ್ಸ್ ಕೊಡ್ತೀನಿ. ನೀವು ಫೀಲ್ಡಿಗೆ ಬನ್ನಿ, ಎಲ್ಲೇ ಕೆಲಸ ಬ್ಯಾಲೆನ್ಸ್ ಇದೆ ನಿಮಗೆ ತೋರಿಸ್ತೀನಿ. ಅದನ್ನ ಟ್ಯಾಲಿ ಆಗುತ್ತೆ ಅಂತ ಚೆಕ್ ಮಾಡಿ ಸರ್. ನೀವು ಅಷ್ಟು ಸರ್, ನಾನು ಕೇಳಿದ್ದು ಶಿವರಾತ್ರಿಯಿಂದ ಉಗಾದಿ ಮಿಷಿನ್ ಹಾಕಿ ಕೆಲಸನೇ ಮುಗಿದೋಗಿರೋದು ಇತ್ಯಕ್ಕೆ. ಯಾಕೆ ಮಿಷಿನ್ ಹಾಕ್ತಾ ಇಲ್ಲ ನೀವು? ಮಿಷಿನ್ ಏನಾಗಿದೆ ಹೇಳ್ರಿ ಹೋಗ್ಲಿ. ನೋಡ್ರಿ, ನನಗೆ 1 ತಿಂಗಳಿಂದ ಜವಾಬ್ ಹೇಳ್ತಾ ಇದ್ರೆ ನೀವು ಯಾವತ್ತು ಮಿಷಿನ್ ಹಾಕಿದ್ರೆ? ಇಲ್ಲಿ ನೋಡಿ ಸರ್, ನಮಗೆ ಯಾರದ್ದು ಈಗ ನೋಡಿ ಸರ್, ನಾವು ಇಲ್ಲಿ ಯಾರು ಒಂದು ನಿಮಿಷ ತಡಿಯಪ್ಪ, ಇಲ್ಲಿ ಯಾರು ಎನರ್ಜಿನೂ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ.
ಮಳೆ ಬಂದ್ರೆ ಕೆಲಸ ಮಾಡ್ತೀಯಾ? ಒಂದು ನಿಮಿಷ ಸರ್ ನೋಡಿ, ಒಂದು ನಿಮಿಷ ನೋಡಿ ಸರ್, ಇದು ಕಮಿಟ್ಮೆಂಟ್ನ ಪ್ರಶ್ನೆ, ಜನರ ಬದುಕಿನ ಪ್ರಶ್ನೆ ಇದು. ಆಮೇಲೆ ಇದನ್ನು ಯಾರನ್ನು ನಾವು ಎನರ್ಜಿ ವೇಸ್ಟ್ ಮಾಡಿ ಒತ್ತಡ ಆಗ್ತಾ ಇಲ್ಲ ಸರ್. ಇಟ್ ಈಸ್ ನಾಟ್ ಪಾಸಿಬಲ್. ಮಳೆ ಬಂದ್ರೆ ಮಾಡ್ತೇನಪ್ಪ. ತಡಿಯಪ್ಪ, ಅವ್ರು ಹೇಳಿ ತಡಿ ಮಳೆ ಬರ್ಲಿ ಬಿಡ್ಲಿ ನಿಮಿಷ. ಈಗ ಯಾಕೆಂದ್ರೆ ಮಾನ್ಸೂನ್ ಈಗಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ನಿನ್ನೆ ಮಳೆ ಬಂತು, ನಿನ್ನೆ ಬಂತು ಮೇಡಮ್. ಇವತ್ತು ಇದೆ. ಏನೇ ಬಂದು ಕೆಲಸ ಮಾಡಿ ನೀವು ಮುಗಿಸ್ಕೊಡ್ತೀಯಪ್ಪ. ಸರ್ ಇವತ್ತು ಕೂಡ ಎಸ್.ಎಲ್.ಓ ಮೇಡಮ್ ಜೊತೆ ಎಲ್ಲ ಕಡೆ ಅವನ್ನೆಲ್ಲ ಅವ್ರನ್ನೇ ಕರ್ಸಿ ರೈತರ ಸಮ್ಮುಖದಲ್ಲಿ ನಾವು ಕಾಂಪ್ರಮೈಸ್ ಮಾಡಿ ಲ್ಯಾಂಡ್ ಬಿಡೋದಕ್ಕೆ ಮಾತಾಡಿ ಅವ್ರ ಹತ್ರ ರೈಟಿಂಗ್ ಅಲ್ಲೂ ಕೂಡ ತಗೊಂಡು ಬಗೆಹರಿಸ್ಕೊಂಡಿದೀವಿ. ಅದ್ರ ಜೊತೆ ದಬ್ಬೆಘಟ್ಟೆಯಿಂದ ಮುಂದಗಡೆ ಏನು ಇಂಜೆಕ್ಷನ್ ಆರ್ಡರ್ ಬಂದಿತ್ತಲ್ಲ ಸರ್, ಅದಕ್ಕೆ ತಾವು ಅದು ನಮ್ಗೆ ಅಲ್ಲಿ 80,000 ಕ್ಯೂಬಿಕ್ ಮೀಟರ್ ಅಷ್ಟು ಕೆಲಸ ಇದೆ ಸರ್. ಅದು ಬಿಟ್ಟು ನಾವೇನು ದಬ್ಬೆಘಟ್ಟದ ಏನು ಒಪ್ಕೊಂಡಿದ್ದಲ್ಲ ಸರ್, ಅದು ಮೇ ಎಂಡ್ ಒಳಗಡೆ ಮುಗಿತದೆ. ಮೀನ್ ಟೈಮ್ ಇದನ್ನು ಮಾಡ್ತಾ ಇರ್ತೀವಿ ಸರ್. ಇದು 1 ತಿಂಗಳು ವ್ಯತ್ಯಾಸ ಆಗ್ಬೋದು ಈ ಕಡೆ. ಬಟ್ ಮೇ ಎಂಡ್ ಒಳಗಡೆ ನವಿಲೆ ಕೆರೆಗೆ ನೀರು ಹೋಗೋ ಥರ ನಾವು 100% ಮಾಡ್ತೀವಿ ಸರ್. ಒಂದು ಮಾಡಿಲ್ಲ ಅಂತಂದ್ರೆ ನಮ್ಗೆ ನೀವು ಹೇಳೋದು ಕೇಳಿ, ನಮ್ಮ ಕಾನ್ಶಿಯಸ್ 5 ತಿಂಗಳಾಯ್ತು, 5 ತಿಂಗಳು ನಾವು ನಿಮ್ಮ ಬಗ್ಗೆ ಆಪಾದನೆ ಮಾಡ್ತಾ ಇಲ್ಲ. ಈಗ ಹೇಳ್ತಾ ಇದ್ದಾರೆ ಅವರು. ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಕೆಲಸ ಮಾಡಿರೋದು ಯಾರು ಹೇಳ್ತಾ ಇಲ್ಲ, ಕೆಲಸ ಮಾಡಿರೋದು ಮಾತ್ರ ಹೇಳ್ತಿದ್ದೀರಾ. ಯಾವ್ದು ಆಗಿಲ್ಲ ಅನ್ನೋದು ಹೇಳ್ತಾ ಇಲ್ಲ. ಮಾಡಿರೋದು ಹೇಳಿ. ಫಾಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್ ನನಗೆ. ಅಷ್ಟೇ, ಎಲ್ಲರೂ ಬೇಕಾಗಿರೋದು ಅಷ್ಟೇ. 3,000 ಎಕರೆ ಅಕ್ವಿಸಿಷನ್ ಮಾಡಿ ರೈತರಿಗೆ ಹಣ ಅವ್ರ ಖಾತೆಗೆ ಬಂದಿದೆ. ಅದ್ರ ಬಗ್ಗೆ ಯಾರು ಒಂದು ಶಬ್ದ ಬಿಡಲ್ಲ ಮೇಡಮ್. ಈಗ ಇಲ್ಲಿ ಹೆಂಗ್ ಗೊತ್ತಾ, ಇದು ರೆಡಿ ಫುಡ್ ಇದೆ. ಹೇಮಾವತಿ ಅಂತಕ್ಕಂಥದ್ದು ರೆಡಿ ಫುಡ್ಡು. ಈಗ ನೋಡಿ, ಈಗ ನೀವು ಕೆನಾಲ್ ಓಪನ್ ಆದ್ರೆ ನಮ್ಗೆ ರೆಡಿ ಫುಡ್ಡು. ಕೇಳಿಸ್ಕೊಳ್ಳಿ, ಮಾಡಿರೋ ಕೆಲಸಕ್ಕೆ ಅಪ್ರಿಸಿಯೇಷನ್ ಕೊಟ್ರೆ ಇನ್ನೊಂದಷ್ಟು ನಾವು ಕೆಲಸ ಮಾಡ್ತೀವಿ. ಯಾವ್ದು ಮಾಡಿಲ್ಲ ಅಂದ್ರೆ ನಮ್ಗೂ ಈಗ ಒಂದ್ ನಿಮಿಷ, ಈಗ ಎತ್ತಿನ ಹೊಳೆಯಲ್ಲಿ ನೀರ್ ಕೊಡಲ್ಲ, ಈಗ ನೀರ್ ಕೊಡಕ್ ಆಗಲ್ಲ. ಹೇಮಾವತಿಲಿ ನೀರ್ ಕೊಡ್ಬೋದು, ಅದನ್ನ ಪ್ರಿಯಾರಿಟಿಲಿ ಮಾಡಿ. ಇದೇ 5 ವರ್ಷದಿಂದ ನಾವು ಕೇಳಲೇ ಇಲ್ಲ ಯಾರನ್ನೂ ಈ ಕೆಲಸ ಈಗ ಇದನ್ನ ಆಯ್ತು, ಇದನ್ನ ಡ್ರ್ಯಾಗ್ ಮಾಡೋದು ಬೇಡ ಮೇಡಮ್. ಇದನ್ನ 14 ವರ್ಷದಿಂದ ಹೇಳ್ತಾವ್ರೆ ಮೇಡಮ್ ಅವರೇ. ಈಗ ಇದನ್ನ ನಿಮ್ದಲ್ಲ ನಮ್ಮ ಚರ್ಚೆ ಇದೆ. ಒಂದು ನಿಮಿಷ ತಡಿ. ಈಗ ಇದನ್ನ ಡ್ರ್ಯಾಗ್ ಮಾಡೋದು ಬೇಡ ಮೇಡಮ್. ಅವರು ಕಮಿಟ್ಮೆಂಟ್ ಕೊಟ್ಬಿಡ್ಲಿ ಅಷ್ಟೇ. ಅವ್ರು ಕಮಿಟ್ ಆದ್ರೆ ಈ ವಿಷಯ ಡ್ರ್ಯಾಗ್ ಆಗಲ್ಲ. ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.